welcome to Desai Academy of class 9, class 8th. So today we are discussing about linear equation in one variable of exercise 2.2 second problem. Now we discuss about the linear equation in one variable exercise 2.2 of second problem. Now class 8. Now here the question is the perimeter of a rectangular swimming pool. One swimming pool ada. A swimming pool perimeter ಎಷ್ಟು ಕೊಟ್ಟನಪ್ಪ ಅಂದ್ರೆ ಒಂದು ಸ್ವಿಮ್ಮಿಂಗ್ ಪೂಲ್. ಆ ಸ್ವಿಮ್ಮಿಂಗ್ ಪೂಲ್ ಏನದಪ್ಪ perimeter ಎಷ್ಟು ಕೊಟ್ಟನ ನಮಗೆ ಟೋಟಲ್ 154 ಸೆಂಟಿಮೀಟರ್ ಕೊಟ್ಟನ. ಅಂದ್ರೆ ಒಂದು ರೆಕ್ಟಾಂಗ್ಯುಲರ್ ಏನದ ಒಂದು ರೆಕ್ಟಾಂಗ್ಯುಲರ್ ಏನದಪ್ಪ ಅಂದ್ರೆ ಆ ಸ್ವಿಮ್ಮಿಂಗ್ ಪೂಲ್ ಅದ. ಆ ಸ್ವಿಮ್ಮಿಂಗ್ ಪೂಲ್ದು perimeter ಎಷ್ಟು ಅದಪ್ಪ ಅಂದ್ರೆ 154 ಮೀಟರ್ ಅದ. ನಾನು ನೆಕ್ಸ್ಟ್ ಏನಂತದಪ್ಪ ಅಂದ್ರೆ ಇಟ್ಸ್ ಲೆಂತ್ ಈಸ್ ಎಷ್ಟದ 2 ಮೀಟರ್ ಮೋರ್ ದೆನ್ ಇಟ್ಸ್ ಟ್ವೈಸ್ ಇಟ್ಸ್ ಬ್ರೆಡ್. ಅಂದ್ರೆ ಲೆಂತ್ ಏನದಪ್ಪ ಅಂತಂದ್ರೆ ನಮಗೆ ಟ್ವೈಸ್ ಅದ. ಎಷ್ಟು ಟ್ವೈಸ್ ಎದಕ್ಕಿಂತ ಅದ ಬ್ರೆಡ್ಗಿಂತ ಜಾಸ್ತಿ ಅಂದ್ರೆ 2 ಟೈಮ್ಸ್ ಏನದ ಬಿಗ್ಗರ್ ಅದರದ್ದು ಬ್ರೆಡ್ಗಿಂತ ಅಂತ ಹೇಳ್ತಾನೆ. ಯಾವುದು ಅದು ರೆಕ್ಟಾಂಗ್ಯುಲರ್ ಸ್ವಿಮ್ಮಿಂಗ್ ಪೂಲ್ದು ಲೆಂತ್ ಏನದ 2 ಟೈಮ್ಸ್ ಏನದ ಅಥವಾ ಟ್ವೈಸ್ ಏನದ ಲಾರ್ಜರ್ ಅದ. ಕಂಪೇರ್ ಮಾಡಿದಾಗ ಬ್ರೆಡ್ಗೆ ಕಂಪೇರ್ ಮಾಡಿದಾಗ ಹಂಗಿತ್ತಂದ್ರೆ ನಮ್ಗೆ ಏನು ಫೈಂಡ್ ಮಾಡ್ರಿ ಲೆಂತ್ ಫೈಂಡ್ ಮಾಡ್ರಿ ಮತ್ತು ಏನು ಮಾಡಿದ್ರಿ ಬ್ರೆಡ್ ಆಫ್ ದ ಪೂಲ್ ಏನು ಮಾಡ್ರಿ ಫೈಂಡ್ ಮಾಡ್ರಿ ಅಂತ ಹೇಳ್ತಾನೆ. ನೋಡ್ರಿ ಏನಾಗತ್ತಪ್ಪ ನೆಕ್ಸ್ಟ್ ಏನು ಹೇಳ್ಬೋದು. ಸೊ ನೆಕ್ಸ್ಟ್ let the breadth of the swimming pool let the breadth of the swimming pool is taken as how much x meter. ಯಾಕಪ್ಪ ಅಂದ್ರೆ ನಮಗೆ ಇಲ್ಲಿ ಅದೇನು ಗೊತ್ತಿಲ್ಲ, ಲೆಂತ್ ಏನು ಗೊತ್ತಿಲ್ಲ, ಸಾರಿ ಇದ್ರದ್ದು ಆ ಸ್ವಿಮ್ಮಿಂಗ್ ಪೂಲ್ದು ಬ್ರೆಡ್ತ್ ಏನಿಲ್ಲ ಗೊತ್ತಿಲ್ಲ. ಅದಕ್ಕೆ ನಾವು ಏನಂತ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ನಾವು ಅದಕ್ಕೆ ಏನು ತೊಗೊಂಡೇವ ಎಕ್ಸ್ ಅಂತ ತೊಗೊಂಡು. ಯಾಕಪ್ಪ ನನಗೆ ಬ್ರೆಡ್ತ್ ಇದೇನಿಲ್ಲ ಸ್ವಿಮ್ಮಿಂಗ್ ಪೂಲ್ದು ಗೊತ್ತಿಲ್ಲ, ಅದ್ರ ಸಲಕ್ಕೆ ಏನು ತೊಗೊಂಡು ಎಕ್ಸ್ ಮೀಟರ್ ಅಂತ ತೊಗೊಂಡು. ನಮಗೆ ಏನು ಕ್ವಶನ್ ಮಾಡಿದ್ರೆ ಲೆಂತ್ ಏನದ 2 ಟೈಮ್ಸ್ ಆಫ್ ಇದ್ರದ್ದು ಬ್ರೆಡ್ತಿಗೆ ಬಿಗ್ಗರ್ ಅದ ಅಂತ ಹೇಳ್ತಾರೆ. ಲೆಂತ್ ಆಫ್ ಪೂಲ್ ನೋಡಿ, ಲೆಂತ್ ಆಫ್ ಪೂಲ್ ಏನದ ಲೆಂತ್ ಏನದ ಆಲ್ರೆಡಿ ನಮಗೆ ಇಲ್ಲಿ 2 ಮೀಟರ್ ಅಂತ ಹೇಳಿ 2 ಮೀಟರ್ ಅದರದ್ದು ಟೋಟಲ್ ಬ್ರೆಡ್ತೀನಿ 2 ಮೀಟರ್ ಅಂದ್ರೆ ಟೋಟಲ್ 2x ಅಂತ ನೋಡಿ. ಯಾಕಂದ್ರೆ 2 ಮೀಟರ್ ಅದ ಪ್ಲಸ್ ಎಷ್ಟು ಟ್ವಾಯ್ಸ್ ಅದ ಎಷ್ಟು ಜಾಸ್ತಿ ಇದೆ ಅಂತ ಹೇಳಿದ್ದೀನಿ ನೋಡಿ. ಟ್ವಾಯ್ಸ್ ಎಷ್ಟು ಜಾಸ್ತಿ ಡಬಲ್ ಅದ ಬ್ರೆಡ್ಗಿಂತ ಲೆಂತ್ 2 ಟೈಮ್ಸ್ ಅಂತ ಅದ. ಅದಕ್ಕೆ 2x ಪ್ಲಸ್ 2 ಬರ್ತದೆ. ಟೋಟಲ್ ನಮಗೆ ಬ್ರೆಡ್ ಎಷ್ಟು ಅದ ಎಕ್ಸ್ ಅದ, ಅದ್ರದ್ದು ಎಷ್ಟು ಟೈಮ್ಸ್ ಡಬಲ್ ಅದ ಅಂತ ಹೇಳ್ತಾನೆ 2 ಟೈಮ್ಸ್. ಅಂದ್ರೆ ಟೋಟಲ್ ಲೆಂತ್ನೂ ಗೊತ್ತಿಲ್ಲ ಮತ್ತೇನು ಗೊತ್ತಿಲ್ಲಪ್ಪ ಅಂತಂದ್ರೆ ನಮ್ಗೆ ಬ್ರೆಡ್ನೂ ಗೊತ್ತಿಲ್ಲ. ಬ್ರೆಡ್ಗೆ ಅಂತ ತೊಗೊಂಡು ಎಕ್ಸ್ ಮೀಟರ್ ಅಂತ ತೊಗೊಂಡಿವ ಮತ್ತು ಬ್ರೆಡ್ಗೆ ಎಷ್ಟು ಟೈಮ್ಸ್ ಡಬಲ್ ಅದ ನಮ್ಗೆ ಲೆಂತ್ ಅಂತ ಹೇಳ್ತಾನೆ ಅಲ್ಲಿ ಟ್ವೈಸ್. ಅದಕ್ಕೇನು 2x ಪ್ಲಸ್ 2 ಅಂತ ತೊಗೊಂಡಿವಿ ರೈಟಾ. ನೋಡಿ ನಾನು perimeter of rectangular ಫಾರ್ಮುಲಾ ಏನದಪ್ಪ ಅಂತಂದ್ರೆ 2 ಇಂಟು ಲೆಂತ್ ಪ್ಲಸ್ ಬ್ರೆಡ್. ಏನದರ ಫಾರ್ಮುಲಾ perimeter of rectangular ಫಾರ್ಮುಲಾ 2 ಇಂಟು ಲೆಂತ್ ಪ್ಲಸ್ ಬ್ರೆಡ್. ಎಲ್ ಅಂದ್ರೆ ಲೆಂತ್, ಬಿ ಅಂದ್ರೆ ಬ್ರೆಡ್. ಸೊ ನೋಡಿ 2 ಆಸ್ ಇಟ್ ಇಸ್ ಇಡಿ ಕರೆಕ್ಟ್ 2 ಆಸ್ ಇಟ್ ಇಸ್ ಇಟ್ಟೆವು. ಈಗ ಲೆಂತ್ ಅಂದ್ರೆ ಏನು ಫಾರ್ಮುಲಾ ನಾವು ಹೇಳ್ಕೊಂಡು ಬರ್ಕೊಂಡಿದ್ದೇವೆ 2x ಪ್ಲಸ್ 2 ರೈಟ್. 2x ಪ್ಲಸ್ 2 ನಮಗೆ ಬ್ರೆಡ್ ಗೊತ್ತಿಲ್ಲ, ಬ್ರೆಡ್ ಏನು ತೊಗೊಂಡೇನೋ ಎಕ್ಸ್ ಅಂತ ಆಸ್ ಇಟ್ ಇಸ್ ಇಡಿ. ಇಲ್ಲಿ ನೋಡಿ ಇಲ್ಲಿ 2x ಪ್ಲಸ್ 2 ಪ್ಲಸ್ ಎಕ್ಸ್ ರೈಟಾ. ಇಲ್ಲಿ ನೋಡಿ ಇಲ್ಲಿ ಏನಾಗದಪ್ಪ ಅಂತಂದ್ರೆ ಇನ್ನೊಂದು 2x ಏನದಪ್ಪ ಅಂದ್ರೆ 2x ಪ್ಲಸ್ ಏನಾಗಿದೆ ಇನ್ನೊಂದು x ಪ್ಲಸ್ 2 ಅಂದ್ರೆ ಏನಾಗಿದೆ ಟೋಟಲ್ ನಮಗೆ 3x ಆಯ್ತಾ. ಇದು ಅದೇ ಬರ್ತೀವಿ ನೋಡಿ. ಸೊ ಇದೊಂದು 2x ಪ್ಲಸ್ ಇನ್ನೊಂದು x ಏನಾಯ್ತು ನಮಗೆ ಟೋಟಲ್ 3x ಪ್ಲಸ್ 2 ಏನಾಯಿತು ಆಸ್ ಇಟ್ ಈಸ್ ಉಳಿದು ಕರೆಕ್ಟಾ. ಏನಾಯಿತು ನೋಡಿ ಇನ್ನೊಂದು ಸರ್ತಿ ಇಲ್ಲೊಂದು 2x ಇಲ್ಲೊಂದು 1x ಎಷ್ಟಾಯ್ತು ನಮ್ಮ ಟೋಟಲ ಇಲ್ಲೊಂದು 2x ಇಲ್ಲೊಂದು 1x ಎಷ್ಟಾಯಿತು ಟೋಟಲ್ 2x ಪ್ಲಸ್ ಇದೊಂದು ಏನಾಯಿತು 1x ಟೋಟಲ್ ಎಷ್ಟಾಯ್ತು ನಮಗೆ 3x ಪ್ಲಸ್ 2 ಆಸ್ ಇಟ್ ಈಸ್. ಅಂದ್ರೆ 2 ಇಂಟು 3x ಪ್ಲಸ್ 2 ಮೀಟರ್ಸ್ ಅಂತ ಗೊತ್ತಾಯ್ತು. ಪೆರಿಮೀಟರ್ ಆಫ್ ರೆಕ್ಟಾಂಗ್ಯುಲರ್ ಆಫ್ ಸ್ವಿಮ್ಮಿಂಗ್ ಪೂಲ್ ನಮ್ಮ ಪೆರಿಮೀಟರ್ ಟೋಟಲ್ ಎಷ್ಟು ಕೊಟ್ಟ ಕ್ವಶನ್ನಾಗ ಎಷ್ಟದ 154 ಸೆಂಟಿಮೀಟರ್ ಟೋಟಲ್ ರೆಕ್ಟಾಂಗಲ್ ಆಫ್ ಪೆರಿಮೀಟರ್ ಕೊಟ್ಟ ರೈಟಾ. ನಮಗೇನಾಯಿತು ಇದು ಲೆಂತ್ ಇಂಟು ಬ್ರೆಡ್ ಆಯಿತು ಟೋಟಲ್ 2 ಇಂಟು 3x ಪ್ಲಸ್ 2 ಇಸಿಕಲ್ ಟು ಏನಾಯಿತು ಲೆಂತ್ ಇಂಟು ಬ್ರೆಡ್ ಆಯಿತು. ಪೆರಿಮೀಟರ್ ಆಫ್ ಸ್ವಿಮ್ಮಿಂಗ್ ಪೂಲ್ ಎಷ್ಟು ಕೊಟ್ಟ ನಮಗೆ ಇಲ್ಲಿ ಗಿವನ್ ಒಳಗ 154 ಆಸ್ ಇಟ್ ಈಸ್ ಕ್ವಶನ್ ಇದು ಬರ್ಕೊಂಡು ಕರೆಕ್ಟಾ. ನೋಡಿ ಮುಂದೆ ಏನಾಗ್ತಪ್ಪ ನೋಡಿ ಇಲ್ಲಿ 2 ಅದಲ್ಲ, ಈ 2ನ ಈ ಸೈಡ್ ಶಿಫ್ಟ್ ಮಾಡಿ ಏನಾಗ್ತದೆ ನಮಗೆ ಅಲ್ಲಿ ಡಿವಿಷನ್ ಆಗ್ತದ. ಸೊ ದಿಸ್ 2 is shifted, that means multiplication of division 2 goes that side means it will becomes a divide. ಇಲ್ಲಿ ಮಲ್ಟಿಪ್ಲಿಕೇಶನ್ ಇರುವಂಥ 2 ಏನಾಗ್ತದೆ ನಂಬರ್ 2 ಆ ಸೈಡ್ ಶಿಫ್ಟ್ ಆದಾಗ ಏನಾಗ್ತದೆ ಡಿವಿಷನ್ ಆಗ್ತದೆ ನೋಡಿ. ಅದೇ ಬರ್ತೀವಿ 3x ಪ್ಲಸ್ 2 is equal to this 2 goes that side means it will becomes a divide. ಅದೇನಾಯ್ತು ಡಿವೈಡ್. ಇಲ್ಲಿ ನೋಡಿ ಹೇಗಾಗ್ತದಪ್ಪ ಅಂದ್ರೆ ಇದನ್ನ 150 ಹೆಂಗೆ ಡಿವಿಷನ್ ಮಾಡ್ಬೋದು 154ಗೆ ನೋಡಿ. ಸೊ 2 1s 2 7s ಎಷ್ಟಾಯ್ತು ನಮಗೆ 2 7s 14 ಎಷ್ಟು ಕ್ಯಾರಿ ಉಳಿತು 1 ಕ್ಯಾರಿ ಉಳಿತು ಮತ್ತೇನಾಯಿತು 14 ಆಯಿತು. ಸೊ ಏನಾಯಿತು 77. ಆಗ ನೋಡ್ರಿ 2 7s ಎಷ್ಟಾಯ್ತು ನಮಗೆ 14 ಆಯಿತು ಕರೆಕ್ಟಾ. ಇಲ್ಲಿ ನಾವು 15 ತೊಗೊಂಡೇವ 2 1s 2 7s ಏನಾಯಿತು 14 ಆಯಿತು. 1 ಕ್ಯಾರಿ ಉಳಿತಿಲ್ಲ ಏನಾಯಿತು ಮತ್ತೊಂದು 14 ಆಯಿತು. 2 7s 14 3x ಪ್ಲಸ್ ಎಕ್ಸ್ ಇಸಿಕಲ್ ಟು ಎಷ್ಟು 77 ಬಂತು. ಆಮ್ಯಾಗ ನೋಡಿ 3x ಇದು 2 ಇದಲ್ಲ ಇದು ಆ ಕಡೆ ಶಿಫ್ಟ್ ಮಾಡಿ ಏನಾಗ್ತದೆ ನಮಗಲ್ಲಿ
2 ಆ ಕಡೆ ಶಿಫ್ಟ್ ಆಯ್ತು ಏನಾಯಿತು ಮೈನಸ್ ಆಯಿತು ಅಂದರೆ 77 ಮೈನಸ್ 2 ಅಂದರೆ ಎಷ್ಟಾಯ್ತಪ್ಪ ನಮಗೆ 75 ಆಯಿತು. ಏನಾಯಿತು ಈ ಕಡೆ ಪ್ಲಸ್ ಟು ಆ ಸೈಡ್ ಆಯಿತು ಅಂದರೆ ಮೈನಸ್ ಆಯಿತು. ಮೈನಸ್ ಆದಾಗ 77 ಮೈನಸ್ 2 ಅಂದರೆ ನಮ್ಮಲ್ಲಿ 75 ರೈಟಾ. ನೆಕ್ಸ್ಟ್ ನೋಡಿ ಈಗ ಇದು 3 ಇದೆ. ಈ 3 ಆಗ ಈಗ ಈ ಸೈಡ್ ಬಂದರೆ ಏನಾಗ್ತದೆ ನಮಗೆ ಇಲ್ಲಿ ಹಾಗೆ ಮಲ್ಟಿಪ್ಲಿಕೇಶನ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಈ ಸೈಡ್ ಬಂತಂದ್ರೆ ಆಮೇಲೆ ಡಿವಿಷನ್ ಆಗ್ತದೆ. ಡಿವಿಷನ್ ಇದು ಮಲ್ಟಿಪ್ಲಿಕೇಶನ್ ಇದು ಏನಾಗ್ತದೆ ಡಿವಿಷನ್ ಆಗ್ತದೆ. ನೋಡಿ ಇದು ಡಿವಿಷನ್ ಆಗ್ತದಪ್ಪ ಅಂತಂದ್ರೆ ನೋಡಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ 75 ರೈಟಾ. ಈ 75 3 1s 3 2s ಕರೆಕ್ಟಾ. 3 1s 3 2s ಎಷ್ಟು ಕ್ಯಾರಿ ಉಳಿತು 1 ಕ್ಯಾರಿ ಉಳಿತು. 3 5s 15 ಅಂದ್ರೆ ಎಷ್ಟಾಯ್ತು ನಮ್ಗೆ ಆನ್ಸರ್ 25 ಮೀಟರ್. ಎಷ್ಟಾಯ್ತು ಎಕ್ಸ್ ಈಕ್ವಲ್ ಟು ಏನಾಯ್ತು ನಮ್ಗೆ 25 ಮೀಟರ್ ಆಯ್ತು. ಅಂದ್ರೆ ಬ್ರೆಡ್ ಎಕ್ಸ್ ಅಂದ್ರೆ ಏನು ತಗೊಂಡಿರೋ ಅಲ್ಲಿ ಬ್ರೆಡ್ ತಕ್ಕ ತಗೊಂಡಿ ಎಕ್ಸ್ ಈಕ್ವಲ್ ಟು ಏನಾಯ್ತು ಬ್ರೆಡ್ ಈಕ್ವಲ್ ಟು 25 ಮೀಟರ್ ಅಂತ ಗೊತ್ತಾಯ್ತು ರೈಟ್. 25 ಮೀಟರ್ ನೋಡಿ. ಈಗ ನಮ್ಮ ಲೆಂತ್ ಏನಪ್ಪ ಅಂತಂದ್ರೆ 2 ಟೈಮ್ಸ್ ಆಫ್ ಬ್ರೆಡ್ ಅಂತ ಹೇಳ 2 ನಮಗೆ ಎಂತ ಫಾರ್ಮುಲಾ 2 ಇಂಟು ಎಕ್ಸ್. ಎಕ್ಸ್ ಅಂದ್ರೆ ಏನು ಬಂದು ನಮ್ಗೆ 25 ಪ್ಲಸ್ ಎಸ್ ಟೈಮ್ಸ್ ಬಿಗ್ಗರ್ ಅದು 2 ಟೈಮ್ಸ್ ಬಿಗ್ಗರ್ ಅದ ಅಂತ ಹೇಳ್ತಾನೆ. 25 ಇಂಟು 2 ಪ್ಲಸ್ 2 ಯಾಕಪ್ಪ ಅಂದ್ರೆ ನಮಗೇನು ಕ್ವಶನ್ ಕೊಟ್ಟಾನ 2x ಏನದ ಅದ್ರದ್ದು ಟೋಟಲ್ ಎದ್ರದ್ದು ಲೆಂತ್ ಅದ ಎದ್ರದ್ದು ರೆಕ್ಟಾಂಗ್ಯುಲರ್ ಸ್ವಿಮ್ಮಿಂಗ್ ಪೂಲ್ ಪ್ಲಸ್ ಎಸ್ ಟೈಮ್ಸ್ ಬಿಗ್ಗರ್ ಅಂತ ಹೇಳಿ ನಾವಲ್ಲಿ ಟಾಯ್ಸ್ ಎದ್ರದ್ದು ಬ್ರೆಡ್ ಎಷ್ಟು ಬರ್ತದೆ ಈಗ ನಮ್ಮದು 25 ಸೆಂಟಿಮೀಟರ್. 2 ಇಂಟು 25 ಪ್ಲಸ್ 2 ಅಂದರೆ 25 ಇಂಟು 2 ಅಂದರೆ ಎಷ್ಟಾಯ್ತು ನಮಗೆ 50 ಆಯಿತು ರೈಟ್. 25 ಇಂಟು 50 ಎಷ್ಟಾಯ್ತು 25 ಇಂಟು 2 ಎಷ್ಟಾಯಿತು 50 ಆಯಿತು. ಪ್ಲಸ್ 50 ಪ್ಲಸ್ 2 ಇಸ್ ಈಕ್ವಲ್ ಟು ಏನಾಯಿತು ನಮ್ಗೆ ಲೆಂತ್ ಎಷ್ಟು ಬಂತು ನಮ್ಗೆ 52 ಬಂತು. ಲೆಂತ್ ಅಂದ್ರೇನು 25 ಇಂಟು 2 50 ಪ್ಲಸ್ 50 ಪ್ಲಸ್ 2 ಅಂದರೆ ಎಷ್ಟಾಯ್ತು ನಮ್ಗೆ ಟೋಟಲ್ ಇದು ಎಷ್ಟು ಬಂತು 50 ಪ್ಲಸ್ 2 ಅಂದರೆ ಎಷ್ಟಾಯಿತು 52 ಆಯಿತು. ಸೊ ದಿಸ್ ಈಸ್ ಅಬೌಟ್ linear equation in one variable of class 8 second problem. Okay, so for the further classes of this chapter we can stay tuned with our channels, and also we can get all the videos of this chapter in our playlist. Thank you for watching. Please subscribe my channel and share it with your friends. Thank you.